ಆದ್ರೆ ಮಹಾರಾಜ, ಈ ಪಾಪದ ಪ್ರಾಣಿಗಳು ಅಲ್ಲಿ ಹೋಗಿ ಅವರೇ ಸತ್ತೋಗ್ತಾರೆ. ಮತ್ತೊಮ್ಮೆ ಆಲೋಚನೆ ಮಾಡಿ. ಬಾಯಿಗೆ ಬಂದಾಗೆಲ್ಲ ನೀನ್ ಮಾತಾಡ್ಬೇಡ. ನಾನ್ ನಿನ್ನ ಮಾತು ಕೇಳ್ತಿದ್ದೆ, ಆದ್ರೆ ಈ ಅಳಿಲಿನ ಮಾತು ಕೇಳಿ ಕೋಪ ಬಂದಿದೆ. ಇವರೆಲ್ಲ ಇನ್ನು ಕಾಡು ಬಿಟ್ಟು ಹೋಗ್ಲೇಬೇಕು. ಕಾಲು ಪ್ಯಾಂಥರ್ ಮನ್ಸಲ್ಲಿ ಈಗಂತ ಹೇಳ್ಕೊಡುತ್ತೆ. ಅಲ್ಲ, ಈ ನನ್ ಮಗನ್ನ ಯಾವ ನನ್ ಮಗ ರಾಜ ಮಾಡ್ದ ಅಂತ. ಇವನಿಗಂತೂ ನಾನು ಹೆದರ್ಸಕ್ಕೆ ಅಂತ ನಾನು ಅವನಿಗೆ ಹೇಳಿದ್ದು. ಆದ್ರೆ ಇವನಂತೂ ಆ ಪಾಪದ ಪ್ರಾಣಿಗಳನ್ನ ಸುಮ್ಮನೆ ಹೊರಗಡೆ ಹಾಕ್ತಿದ್ದಾನಲ್ವಾ. ಅಯ್ಯೋ. ಶೇರ್ ರಾಜ ಅಹಂಕಾರದಿಂದ ಅವನ ಗುಹೆ ಒಳಗಡೆ ಅಲ್ಲಿಂದ ಹೋಗ್ಬಿಡ್ತಾನೆ. ಕಾಡಿನ ಎಲ್ಲಾ ಜಂತುಗಳು ಪಾಪ ನಿರಾಶೆಯಿಂದ ಏನು ಮಾಡಕ್ಕಾಗ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಕಾಡಿನ ಇನ್ನೊಂದು ಕಡೆಗೆ ಅವ್ರೆಲ್ಲರೂ ಹೋಗಿದ ತಕ್ಷಣ ಸೋನಾ ಅಲಿಲ್ನ ಅವ್ರೆಲ್ಲರೂ ಭಯಕ್ ಶುರು ಮಾಡ್ತಾರೆ. ನಿನ್ನಿಂದಾಗಿ ನಾವು ಹೊರಗಡೆ ಬಂದಿರೋದೀಗ. ನೀನು ಏನ್ ಮಾತಾಡ್ತಾ ಇದೀಯಾ? ನಿಜ ಹೇಳ್ತಾ ಇದ್ದೀನಿ. ನೀನು ಎಲ್ರೆದುರಿಗೆ ಅವನ ಹತ್ರ ಮಾತಾಡಿ ಅವನಿಗೆ ಕೋಪ ಬಂತು. ನಾನು ನಿಮ್ಮೆಲ್ಲರ ಒಳ್ಳೇದಕ್ಕೋಸ್ಕರನೇ ರಾಜರ ಹತ್ರ ಹಾಗಂತ ಹೇಳ್ದೆ. ಆದ್ರೆ ರಾಜ ಮಾತ್ರ ಎಲ್ಲಾರ್ನು ಕಾಡಿಂದ ಕಳ್ಸ್ಬೇಕಂತ ಡಿಸೈಡ್ ಆಗಿ ಬಂದಿದ್ದ.